ನಮಸ್ಕಾರ ವೀಕ್ಷಕರೇ. ರಾಜ್ಯದ ಪ್ರಮುಖ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಹಾಸನದಲ್ಲಿರುವ ಮಲೆನಾಡು ಎಜುಕೇಷನ್ ಸೊಸೈಟಿಯ ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಖ್ಯಾತ ವಕೀಲರು ಆಗಿರುವ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಳ್ಳಿ ಮತ್ತು ಆರ್.ಟಿ. ದ್ಯಾವೇಗೌಡ ಟೀಮ್ನ ನಡುವೆ ನಡೀತಾ ಇದ್ದಂತ ಅಧಿಕಾರ ಸಂಘರ್ಷಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿದೆ. ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಅಧಿಕಾರವನ್ನ ಅನುಭವಿಸ್ತಾ ಇದ್ದಂತಹ ಆರ್.ಟಿ. ದ್ಯಾವೇಗೌಡ ಟೀಮಿಗೆ ಭಾರಿ ಮುಖಭಂಗವಾಗಿದೆ, ಹಿನ್ನಡೆಯಾಗಿದೆ, ಸೋಲಾಗಿದೆ. ಆರ್.ಟಿ. ದ್ಯಾವೇಗೌಡ ಟೀಮ್ ಮಲೆನಾಡು ಎಜುಕೇಷನ್ ಸೊಸೈಟಿಯಲ್ಲಿ ಅಧಿಕಾರವನ್ನು ಕಳೆದುಕೊಂಡಿದೆ. ಅಶೋಕ ಹಾರ್ನಳ್ಳಿ ತಂಡ ಮಲೆನಾಡು ಎಜುಕೇಷನ್ ಸೊಸೈಟಿಯಲ್ಲಿ ಅಧಿಕಾರವನ್ನು ಪಡೆದಿದೆ. ಗುರುದೇವ್ ಮಲೆನಾಡು ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾಗಿಯೂ, ಜಿ.ಟಿ. ಕುಮಾರ್ ಕಾರ್ಯದರ್ಶಿಯಾಗಿಯೂ, ಎಚ್.ಜಿ. ಶ್ರೀಧರ್ ಖಜಾಂಚಿಯಾಗಿಯೂ ತಮ್ಮ ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ. ದೊಡ್ಡ ಹಿನ್ನಡೆ ಆರ್.ಟಿ. ದ್ಯಾವೇಗೌಡ ಟೀಮಿಗೆ. ಕುತಂತ್ರ ಮತ್ತು ಕಾನೂನು ಬಾಹಿರವಾಗಿ ಕಳೆದ 10 ತಿಂಗಳಿಂದ ಆರ್.ಟಿ. ದ್ಯಾವೇಗೌಡ ಟೀಮ್ ಮಲೆನಾಡು ಎಜುಕೇಷನ್ ಸೊಸೈಟಿಯಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಇದ್ರು. ಈ ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದ್ರೆ, ಕಳೆದ ವರ್ಷದ ಜನವರಿಯಲ್ಲಿ ಮಲೆನಾಡು ಎಜುಕೇಷನ್ ಸೊಸೈಟಿಗೆ ಎಲೆಕ್ಷನ್ ಆಗುತ್ತೆ. ಆ ಎಲೆಕ್ಷನ್ನಲ್ಲಿ ಆರ್.ಟಿ. ದ್ಯಾವೇಗೌಡ ಅಧ್ಯಕ್ಷರಾಗಿ, ಪಾರ್ಶ್ವನಾಥ್ ಖಜಾಂಚಿಯಾಗಿ, ಸಿ.ಆರ್. ಜಗದೀಶ್ ಕಾರ್ಯದರ್ಶಿಯಾಗಿ ಅಧಿಕಾರವನ್ನ ಸ್ವೀಕರಿಸ್ತಾರೆ. ಇದಾದ ಬಳಿಕ ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲೇ ಕಾರ್ಯಕಾರಿ ಸಮಿತಿಯ 3 ಸದಸ್ಯರು ಜಿ.ಟಿ. ಕುಮಾರ್, ಬಿ.ಆರ್. ಗುರುದೇವ್ ಮತ್ತು ಎಚ್.ಜಿ. ಶ್ರೀಧರ ಈ 3 ಕೂಡ ಆರ್.ಟಿ. ದ್ಯಾವೇಗೌಡ ತಂಡದ ವಿರುದ್ಧ ಅವಿಶ್ವಾಸ ಪ್ರಸ್ತಾಪವನ್ನ ಮಂಡನೆಯನ್ನ ಮಾಡ್ತಾರೆ ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ. ಆದ್ರೆ ಅವಿಶ್ವಾಸ ಪ್ರಸ್ತಾಪ ಮತಕ್ಕೆ ಬೀಳುವುದಕ್ಕೂ ಮೊದಲು, ಅಂದ್ರೆ ಅವಿಶ್ವಾಸ ಗೊತ್ತುವಳಿಯ ಮೇಲೆ ಮತದಾನ ಆಗುವುದಕ್ಕಿಂತಲೂ 2 ದಿನ ಮುಂಚೆ ಆರ್.ಟಿ. ದ್ಯಾವೇಗೌಡ ಟೀಮ್ ಒಂದು ಕುತಂತ್ರವನ್ನ ಮಾಡುತ್ತೆ. ಏನು ಅಂತ ಹೇಳಿದ್ರೆ, ಈ 3 ಸದಸ್ಯರನ್ನ ವಿದೌಟ್ ಎನಿ ರೀಸನ್ಸ್, ಯಾವುದೇ ಸಕಾರಣಗಳಿಲ್ಲದೆ ಕಾರ್ಯಕಾರಿ ಸಮಿತಿಯಿಂದ ಅಮಾನತನ್ನ ಮಾಡುತ್ತೆ, ತೆಗೆದುಹಾಕತ್ತೆ ಯಾವುದೇ ಸಕಾರಣಗಳಿಲ್ಲದೆ. ಇದಾದ ಬಳಿಕ ಆರ್.ಟಿ. ದ್ಯಾವೇಗೌಡ ವಿರುದ್ಧ ಹಾಸನದ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಲಾಗುತ್ತೆ. ಅದಾದ ಬಳಿಕ ಕರ್ನಾಟಕ ಹೈಕೋರ್ಟ್ನಲ್ಲಿ ದಾವೆಯನ್ನ ಹೂಡಲಾಗುತ್ತೆ. ಕರ್ನಾಟಕ ಹೈಕೋರ್ಟು ಎಕ್ಸಿಕ್ಯೂಟಿವ್ ಕಮಿಟಿಯ ಸಂಬಂಧಪಟ್ಟ ಹಾಗೆ ಆರ್.ಟಿ. ದ್ಯಾವೇಗೌಡ ವಿರುದ್ಧ ಹೊಸದಾಗಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಸೊ ಹೈಕೋರ್ಟ್ನ ಸೂಚನೆಯ ಪ್ರಕಾರ, ಹೈಕೋರ್ಟ್ನ ಆದೇಶದ ಪ್ರಕಾರ ಇದೇ ವರ್ಷದ ಫೆಬ್ರವರಿ 12ನೇ ತಾರೀಕು ಮತ್ತೊಂದು ಅವಿಶ್ವಾಸ ಗೊತ್ತುವಳಿಯ ಮೇಲೆ ಮತದಾನ ಆಗುತ್ತೆ. ಆ ಸಂದರ್ಭದಲ್ಲಿ ಆರ್.ಟಿ. ದ್ಯಾವೇಗೌಡ ತಂಡದ ವಿರುದ್ಧ ಕಾರ್ಯಕಾರಿ ಸಮಿತಿಯ 14 ಜನ ಮತವನ್ನ ಹಾಕ್ತಾರೆ. ಅಂದ್ರೆ ಆರ್.ಟಿ. ದ್ಯಾವೇಗೌಡ ತಂಡದ ಮೇಲೆ ನಮಗೆ ವಿಶ್ವಾಸ ಇಲ್ಲ, ಇವರ ಮೇಲೆ ನಂಬಿಕೆ ಇಲ್ಲ, ಇವರು ಅಧ್ಯಕ್ಷರಾಗಿ ಮುಂದುವರಿಬಾರ್ದು, ಆರ್.ಟಿ. ದ್ಯಾವೇಗೌಡ ಜೊತೆಗೆ ಎಚ್.ಡಿ. ಪಾರ್ಶ್ವನಾಥ್ ಖಜಾಂಚಿಯಾಗಿ ಮುಂದುವರಿಬಾರ್ದು, ಸಿ.ಆರ್. ಜಗದೀಶ್ ಅವರು ಕಾರ್ಯದರ್ಶಿಯಾಗಿ ಮುಂದುವರಿಬಾರ್ದು, ಹೊಸ ಆಡಳಿತ ಮಂಡಳಿ ಇಲ್ಲಿ ಅಧಿಕಾರಕ್ಕೆ ಬರಬೇಕೆನ್ನುವಂತಹ ಪ್ರಸ್ತಾಪವನ್ನ ಮಂಡನೆ ಮಾಡ್ತಾರೆ. ಆ ಪ್ರಸ್ತಾಪದ ಪರವಾಗಿ ಕಾರ್ಯಕಾರಿ ಸಮಿತಿಯ 14 ಮಂದಿ, ಜೊತೆಗೆ ಪ್ರಸ್ತಾಪದ ವಿರುದ್ಧವಾಗಿ ಅಂದ್ರೆ ದ್ಯಾವೇಗೌಡ ತಂಡದ ಪರವಾಗಿ ಕೇವಲ 10 ಮಂದಿಯಷ್ಟೇ ಮತವನ್ನ ಹಾಕ್ತಾರೆ. ಆ ಮುಖಾಂತರ ಅಶೋಕ್ ಹಾರ್ನಳ್ಳಿ ತಂಡ 2ನೇ ಅವಿಶ್ವಾಸ ಗೊತ್ತುವಳಿಯಲ್ಲಿ ಮೇಲುಗೈಯನ್ನ ಸಾಧಿಸಿತ್ತು. ಈ ಚುನಾವಣೆಯ ಬಳಿಕ ಈಗ ಕರ್ನಾಟಕ ಹೈಕೋರ್ಟ್ ಒಂದು ಸುದೀರ್ಘವಾದಂಥ ಆದೇಶವನ್ನು ಹೊರಡಿಸಿದೆ. ಸುಮಾರು 92 ಪುಟಗಳ ಸುದೀರ್ಘವಾದಂಥ ಆದೇಶ. ಆ ಆದೇಶದ ಅಂಶಗಳನ್ನು ನಾವು ಪ್ರಮುಖವಾಗಿ ಹೇಳೋದಾದ್ರೆ, ಒಂದು, ಆರ್.ಟಿ. ದ್ಯಾವೇಗೌಡ ಟೀಮ್ 3 ಸದಸ್ಯರನ್ನ ಏಕಾಏಕಿ ಅಮಾನತು ಮಾಡ್ತಲ್ಲ, ಅದನ್ನ ಕಾನೂನು ಬಾಹಿರ ಕ್ರಮ ಇದು ಅಂತೇಳಿ ಕರ್ನಾಟಕ ಹೈಕೋರ್ಟ್ ಟಿಪ್ಪಣಿಯನ್ನ ಮಾಡಿರುವಂಥದ್ದು ತನ್ನ ತೀರ್ಪಿನಲ್ಲಿ. ಇನ್ವ್ಯಾಲಿಡ್, ಕಾನೂನು ಬಾಹಿರ ನಿರ್ಧಾರ. ಕಾರಣ ಏನು ಅಂತ ಹೇಳಿದ್ರೆ, ಅವಿಶ್ವಾಸ ಗೊತ್ತುವಳಿಯ ಪ್ರಸ್ತಾಪ ಕಳೆದ ವರ್ಷ ಫಸ್ಟ್ ಟೈಮ್ ಆದಂತಹ ಸಂದರ್ಭದಲ್ಲಿ ಅವಿಶ್ವಾಸ ಪ್ರಸ್ತಾಪವನ್ನ ಮಂಡನೆ ಮಾಡಿದ ಬಳಿಕ 3 ಸದಸ್ಯರನ್ನ ಅಮಾನತು ಮಾಡುವಂಥದ್ದು. ಅದಕ್ಕಿಂತ ಮುಂಚೆ ಅಲ್ಲ, ಅವಿಶ್ವಾಸ ಗೊತ್ತುವಳಿಯನ್ನ ಮಂಡನೆ ಮಾಡಿದ ಬಳಿಕ. ಅವಿಶ್ವಾಸ ಗೊತ್ತುವಳಿಯ ಮಂಡನೆ ಮಾಡಿದ ಬಳಿಕ ಸೊಸೈಟಿ ಆಕ್ಟ್ನ ಪ್ರಕಾರ ಮಲೆನಾಡು ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷ ದ್ಯಾವೇಗೌಡ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯ ಮೇಲೆ ಮತದಾನ ಆಗಬೇಕು ಅಂತೇಳಿ ಸೊಸೈಟಿಯ ರಿಜಿಸ್ಟ್ರಾರ್ಗೂ ಕೂಡ ಈ 3 ಅಮಾನತ್ತಾಗಿರುವಂತಹ ಸದಸ್ಯರು ಒಂದು ಪತ್ರವನ್ನ ಬರೀತಾರೆ. ಅದರ ಆಧಾರದ ಮೇಲೆ ಒಬ್ರು ವೀಕ್ಷಕರನ್ನು ಕೂಡ
ಸರ್ಕಾರ ನೇಮಕ ಮಾಡುತ್ತೆ ಕಾನೂನಿನ ಪ್ರಕಾರ. ಇನ್ನೇನು ಅವಿಶ್ವಾಸ ಗೊತ್ತುವಳಿಯ ಮೇಲೆ ಮತದಾನ ಆಗಬೇಕು ಸೆಪ್ಟೆಂಬರ್ 8ನೇ ತಾರೀಕು. 6ನೇ ತಾರೀಕು ಏಕಾಏಕಿ ಚೇರ್ಮನ್ ಆಗಿದ್ದಂತಹ ದ್ಯಾವೇಗೌಡ ಈ 3 ಸದಸ್ಯರನ್ನ ಅಮಾನತು ಮಾಡ್ತಾರೆ. ಇವರನ್ನ ನಾನು ಸಸ್ಪೆಂಡ್ ಮಾಡಿದೀವಿ ಅಂತ. ಸೊಸೈಟಿಯ ಕಾರ್ಯಕಾರಿ ಸಮಿತಿಯೇ ಯಾವುದೇ ಸದಸ್ಯರನ್ನ ಸಸ್ಪೆಂಡ್ ಮಾಡುವುದಕ್ಕಿಂತ ಮುಂಚೆ ಕಾರ್ಯಕಾರಿ ಸಮಿತಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಮತ್ತೆ ಅದಕ್ಕೆ ಕಾರಣಗಳು ಕೂಡ ಬೇಕು. ಕೇವಲ ದೂರು ಬಂತು ಅಂತಲ್ಲ, ದೂರು ಬಂದಾದ ಬಳಿಕ ಅದ್ರ ಮೇಲೆ ಎನ್ಕ್ವೈರಿ ಆಗಬೇಕು, ವಿಚಾರಣೆ ಆಗಬೇಕು. ಸೊ ಆ ದೂರಿನಲ್ಲಿ ನಿಜಾಂಶ ಇದೆ ಅಂತೇಳಿ ಗೊತ್ತಾದ ಬಳಿಕ ಕಾರ್ಯಕಾರಿ ಸಮಿತಿ ಅಮಾನತು ಮಾಡಲಿಕ್ಕೆ ನಿರ್ಣಯವನ್ನ ಅಂಗೀಕರಿಸಬೇಕು. ಆದ್ರೆ RT ದ್ಯಾವೇಗೌಡ ಮತ್ತು ಟೀಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಯಾವುದೇ ನಿರ್ಣಯವನ್ನು ಅಂಗೀಕರಿಸಲ್ಲ. ಏಕಾಏಕಿಯಾಗಿ ಏಕಪಕ್ಷೀಯವಾಗಿ ಈ 3 ಸದಸ್ಯರನ್ನ ಅಮಾನತು ಮಾಡ್ತಾರೆ. ಒಂದು. ಎರಡನೇದು, ಹೈಕೋರ್ಟ್ ಇನ್ನೊಂದು ಅಂಶವನ್ನ ಹೇಳಿದೆ. ಏನು ಅಂತ ಹೇಳಿದ್ರೆ, ಈ 3 ಸದಸ್ಯರನ್ನ ಅಮಾನತು ಮಾಡಿದ ಬಳಿಕವೂ ಕಳೆದ ವರ್ಷ ನಡೆದಂತ ಅವಿಶ್ವಾಸ ಗೊತ್ತುವಳಿಯ ಮತದಾನದ ಸಂದರ್ಭದಲ್ಲೇ ದ್ಯಾವೇಗೌಡ ಟೀಮ್ ಬಹುಮತವನ್ನ ಕಳೆದುಕೊಂಡಿತ್ತು. ಮೊದಲ ಅವಿಶ್ವಾಸ ನಿರ್ಣಯದ ಸಂದರ್ಭದಲ್ಲೂ ಕೂಡ RT ದ್ಯಾವೇಗೌಡ ಟೀಮಿಗೆ ಬಹುಮತ ಇರಲಿಲ್ಲ, ಅಶೋಕ್ ಹಾರ್ನಳ್ಳಿ ಟೀಮಿಗೆ ಬಹುಮತ ಇತ್ತು. ಒಂದು. ಎರಡನೆಯ ಅವಿಶ್ವಾಸ ಗೊತ್ತುವಳಿ, ಹೈಕೋರ್ಟ್ನ ಆದೇಶದ ಬಳಿಕ ಎರಡನೆಯ ಅವಿಶ್ವಾಸ ಗೊತ್ತುವಳಿ ಏನಾಯಿತು ಇದೇ ವರ್ಷದ ಫೆಬ್ರವರಿಯಲ್ಲಿ, ಆಗ ಇದ್ದಂತಹ ಅವಿಶ್ವಾಸ ಪರ ದ್ಯಾವೇಗೌಡ ವಿರುದ್ಧ ಇದ್ದಂತಹ ಮತಗಳ ಸಂಖ್ಯೆ 13ರಿಂದ 14ಕ್ಕೆ ಏರಿಕೆ ಆಯಿತು. ಸೊ 2 ಅವಿಶ್ವಾಸ ಗೊತ್ತುವಳಿಯಲ್ಲೂ ಕೂಡ ದ್ಯಾವೇಗೌಡ ತಂಡಕ್ಕೆ ಬಹುಮತ ಸಿಕ್ಕಿಲ್ಲ, ಅದು ಅಧಿಕಾರವನ್ನ ಕಳೆದುಕೊಂಡಿದೆ, ಅದು ಮೆಜಾರಿಟಿಯನ್ನ ಕಳೆದುಕೊಂಡಿದೆ ಎನ್ನುವಂತ ಅಭಿಪ್ರಾಯವನ್ನ ಕರ್ನಾಟಕ ಹೈಕೋರ್ಟ್ ವ್ಯಕ್ತಪಡಿಸಿರುವಂಥದ್ದು. ಮೂರನೆಯದ್ದಾಗಿ 2/3 ಬಹುಮತದ ಮೇಲೆ ಬಹುಮತವನ್ನು ಆಧರಿಸಿ ನಮ್ಮನ್ನ ತೆಗಿಲಿಕ್ಕೆ ಮಾತ್ರ ಅವಕಾಶ ಇದೆ ಅಂತೇಳಿ RT ದ್ಯಾವೇಗೌಡ ಟೀಮ್ ಕರ್ನಾಟಕ ಹೈಕೋರ್ಟ್ನಲ್ಲಿ ವಾದವನ್ನ ಮಂಡಿಸಿತ್ತು. ಆದ್ರೆ ಆ ವಾದವನ್ನ ಕರ್ನಾಟಕ ಹೈಕೋರ್ಟ್ ಒಪ್ಕೊಂಡಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಮಲೆನಾಡು ಎಜುಕೇಶನ್ ಸೊಸೈಟಿಯ ಬೈಲಾದ ಪ್ರಕಾರ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಖಜಾಂಚಿ ಇವರು ಏನು ಅಧಿಕಾರಕ್ಕೆ ಬರ್ತಾರೆ, ಇವರು ಬರುವಂತದ್ದು ಎಲೆಕ್ಟರಲ್ ಪ್ರೋಸೆಸ್ನ ಮೇಲೆ. ಅಂದ್ರೆ ಅಧಿಕಾರ ಹಿಡೀಲಿಕ್ಕೆ ಏನು ಪ್ರೈಮಾ ಫೇಸಿ ಏನು ಅಂತ ಹೇಳಿದ್ರೆ 50% ಜಾಸ್ತಿ ನಂಬರ್ಸ್ ಬೇಕು ಅಂತೇಳಿ. ಅಂದ್ರೆ 24 ಸದಸ್ಯರಲ್ಲಿ ಕನಿಷ್ಠ 12 ಮಂದಿ ಸದಸ್ಯರು ಇವರು ಪರ ಇರಬೇಕು ಅಂತೇಳಿ, ಅಲ್ಲಿಗೆ 50-50 ಅಂತ ಆಯ್ತು. ಸೊ ಅದೇ ಬೇಸ್ನ ಮೇಲೆ ಯಾವ ಆಧಾರದಲ್ಲಿ, ಯಾವ ಚುನಾವಣಾ ಪ್ರಕ್ರಿಯೆಯ ಆಧಾರದಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಅಧಿಕಾರವನ್ನು ಪಡೆದುಕೊಂಡಿದ್ದಾರೋ ಅದೇ ಆಧಾರದಲ್ಲಿ ಅವರು ಅಧಿಕಾರವನ್ನ ಕಳೆದುಕೊಳ್ತಾರೆ. ಇನ್ ಕೇಸ್ ಮೆಜಾರಿಟಿಯನ್ನು ಕಳೆದುಕೊಂಡ್ರೆ, ಮೆಜಾರಿಟಿ ಇರುವಂಥದ್ದು ಮೋರ್ ದನ್ 50 ಇರಬೇಕು ಮೆಜಾರಿಟಿ. ಅದು ಅಧಿಕಾರ ಪಡೀಲಿಕ್ಕೂ ಮೋರ್ ದನ್ 50, ಅಧಿಕಾರ ಕಳೆದುಕೊಳ್ಳಲಿಕ್ಕೂ ಕೂಡ ಮೋರ್ ದನ್ 50. ಹೀಗಾಗಿ 2/3 ಮೆಜಾರಿಟಿಯ ಮೇಲಷ್ಟೇ ನಾವು ಅಧಿಕಾರವನ್ನು ಕಳೆದುಕೊಳ್ಬಹುದು, ನಮ್ಮನ್ನ ಅಧಿಕಾರದಿಂದ ತೆಗಿಬಹುದು ಎನ್ನುವಂತ ವಾದ ಏನಿತ್ತು, RT ದ್ಯಾವೇಗೌಡ ಟೀಮ್ ಏನ್ ಮಾಡಿತ್ತು ಅದನ್ನ ಕರ್ನಾಟಕ ಹೈಕೋರ್ಟ್ ಒಪ್ಕೊಂಡಿಲ್ಲ. ಅಲ್ಲೂ ಕೂಡ RT ದ್ಯಾವೇಗೌಡ ತಂಡಕ್ಕೆ ಮುಖಭಂಗವಾಗಿದೆ. 4ನೇ ಅಂಶ ಏನು ಅಂತ ಹೇಳಿದ್ರೆ, RT ದ್ಯಾವೇಗೌಡ ಟೀಮು ಅಶೋಕ್ ಹಾರ್ನಳ್ಳಿ ತಂಡದ ವಿರುದ್ಧ ಹಾಸನದ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಕೂಡ ಬಹುಮತಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನ ಪರಿಗಣಿಸಿ ಆದೇಶವನ್ನ ಕೊಡಬೇಕಿತ್ತು. RT ದ್ಯಾವೇಗೌಡ ಟೀಮ್ ಬಹುಮತವನ್ನ ಕಳೆದುಕೊಂಡಿದೆ. ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ನಡೆದಂತಹ ಮತದಾನ ಪ್ರಕ್ರಿಯೆಯ ಸಂದರ್ಭದಲ್ಲಿ. ಸೊ ಹೀಗಾಗಿ ಅದನ್ನ ಪರಿಗಣಿಸಿ RT ದ್ಯಾವೇಗೌಡ ತಂಡ ಸಲ್ಲಿಸಿದಂತ ಅರ್ಜಿಯನ್ನು ವಜಾಗೊಳಿಸಿ, ಅಶೋಕ್ ಹಾರ್ನಳ್ಳಿ ತಂಡದ ವಿರುದ್ಧ ಅರ್ಜಿಯನ್ನು ಸಲ್ಲಿಸಿದ್ರು RT ದ್ಯಾವೇಗೌಡ ತಂಡದವರು. ನಾವು ನಮ್ಮ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಇವರು ಅಡ್ಡಿಪಡಿಸಬಾರ್ದು ಅಂತ ಹೇಳಿ ಆದೇಶವನ್ನು ಕೊಡಿ ಅಂತ ಹೇಳಿ ಆ ಅರ್ಜಿಯನ್ನು ವಜಾಗೊಳಿಸಬೇಕಿತ್ತು. ಜೊತೆಗೆ ಪ್ರತಿವಾದಿಗಳಾಗಿದ್ದಂತ ಅಶೋಕ್ ಹಾರ್ನಳ್ಳಿ ತಂಡ ಏನು ವಾದವನ್ನ ಮಾಡಿತ್ತು ಆ ವಾದವನ್ನ ಅಪ್ಹೆಲ್ಡ್ ಮಾಡಿ ದ್ಯಾವೇಗೌಡ ತಂಡವನ್ನ ಅಧಿಕಾರದಿಂದ ಕೆಳಗಿಳಿಸಬೇಕಿತ್ತು ಹಾಸನದ ನ್ಯಾಯಾಲಯ ಎನ್ನುವಂತ ಅಭಿಪ್ರಾಯವನ್ನು ಕೂಡ ಕರ್ನಾಟಕ ಹೈಕೋರ್ಟ್ ತನ್ನ 92 ಪುಟಗಳ ಆದೇಶದಲ್ಲಿ ಹೇಳಿರುವಂಥದ್ದು. 5ನೆಯ ಅಂಶ ಏನು ಅಂತ ಹೇಳಿದ್ರೆ, ಪಿಟಿಷನ್ ಹಾಕೊಳ್ಳುವಂತಹ ಸಂದರ್ಭದಲ್ಲಿ RT ದ್ಯಾವೇಗೌಡ ಅಧ್ಯಕ್ಷರಾಗಿದ್ರು ಕೂಡ, ಚೇರ್ಮನ್ ಆಗಿದ್ರು ಕೂಡ ಕಾರ್ಯಕಾರಿ ಸಮಿತಿಯ ಅನುಮತಿಯನ್ನ ಪಡೆದಿಲ್ಲ. ಕಾರ್ಯಕಾರಿ ಸಮಿತಿಯ ಅನುಮತಿಯನ್ನ ಪಡೆದಿಲ್ಲ. ಕೇವಲ ಒಬ್ಬ ಅಧ್ಯಕ್ಷನಾಗಿ
ಸೊಸೈಟಿಯ ಪರವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆರ್ ಟಿ ದೇವೇಗೌಡ ಅವರಿಗೂ ಅವಕಾಶ ಇಲ್ಲ, ಕಾರ್ಯದರ್ಶಿಗೂ ಅವಕಾಶ ಇಲ್ಲ, ಖಜಾಂಚಿಗೂ ಅವಕಾಶ ಇಲ್ಲ. ಸೊಸೈಟಿ ಅಂತ ಬಂದಂತಹ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ, ಕಾರ್ಯಕಾರಿ ಸಮಿತಿ ಬಹುಮತದ ಆಧಾರದಲ್ಲಿ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ. ಹೀಗಾಗಿ ಕಾರ್ಯಕಾರಿ ಸಮಿತಿಯ ನಿರ್ಧಾರವನ್ನು ಕೈಗೊಳ್ಳದೆಯೇ ಅರ್ಜಿಯನ್ನು ಹಾಕೊಂಡ್ರು ಆರ್ ಟಿ ದೇವೇಗೌಡ ಮತ್ತು ಅವರ ಕಾರ್ಯದರ್ಶಿ ಇರ್ಬೋದು, ಖಜಾಂಚಿ ಇರ್ಬೋದು, ಅವರ ತಂಡದವರು ಅಂತೇಳಿ ಎನ್ನುವಂಥ ಅಭಿಪ್ರಾಯವನ್ನು ಕೂಡ ಕರ್ನಾಟಕ ಹೈಕೋರ್ಟ್ ವ್ಯಕ್ತಪಡಿಸಿದೆ. ಆ ಮುಖಾಂತರ ಮಲೆನಾಡು ಎಜುಕೇಷನ್ ಸೊಸೈಟಿಯಲ್ಲಿ ಆರ್ ಟಿ ದೇವೇಗೌಡ ತಂಡ ಅಧಿಕಾರವನ್ನು ಕಳೆದುಕೊಂಡಿದೆ. ಆರ್ ಟಿ ದೇವೇಗೌಡ ಅವರ ಒಂದು ಪ್ರೆಸ್ ಮೀಟ್ ಅನ್ನು ನಾನು ಗಮನಿಸಿದೆ. ಹೈಕೋರ್ಟ್ನ ಆದೇಶವನ್ನ ತಪ್ಪಾಗಿ ಅರ್ಥೈಸಲಾಗಿದೆ, ಇನ್ನೂ ಕೂಡ ಪೂರ್ಣ ಪ್ರಮಾಣದ ಆದೇಶ ಬಂದಿಲ್ಲ, ತೀರ್ಪು ಬಂದಿಲ್ಲ ಅಂತೇಳಿ ಆರ್ ಟಿ ದೇವೇಗೌಡ ಅವರು ಹೇಳಿದ್ದಾರೆ. ಆದರೆ ಕರ್ನಾಟಕ ಹೈಕೋರ್ಟು ತನ್ನ 92 ಪುಟಗಳ ಸುದೀರ್ಘವಾದಂತಹ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಅಶೋಕ್ ಹಾರ್ನಳ್ಳಿ ತಂಡದ ಸದಸ್ಯರಾಗಿರುವಂತಹ ಜಿ ಟಿ ಕುಮಾರ್, ಬಿ ಆರ್ ಗುರುದೇವ್, ಎಸ್ ಜಿ ಶ್ರೀಧರ ಇವರು ಮಲೆನಾಡು ಎಜುಕೇಷನ್ ಸೊಸೈಟಿಯ ಕಾರ್ಯನಿರ್ವಹಣೆಗೆ ಅರ್ಹರು. ಇವರೇ ಕಾರ್ಯನಿರ್ವಹಣೆಯನ್ನು ಮಾಡಬೇಕು. ಆರ್ ಟಿ ದೇವೇಗೌಡಗಾಗ್ಲಿ, ಪಾರ್ಶ್ವನಾಥ್ಗಾಗ್ಲಿ, ಸಿ ಆರ್ ಜಗದೀಶ್ಗಾಗ್ಲಿ ಮಲೆನಾಡು ಎಜುಕೇಷನ್ ಸೊಸೈಟಿಯಲ್ಲಿ ಅಧಿಕಾರ ಇಲ್ಲ, ಅದರ ಕಾರ್ಯನಿರ್ವಹಣೆಯ ಅಧಿಕಾರ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅಲ್ಲಿಗೆ ಗೊಂದಲ ಬಗೆಹರಿತು. ಹಾಸನದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಒಳಗಾದಂತಹ ಸಂಘರ್ಷ ಇದು. ಮಲೆನಾಡು ಎಜುಕೇಷನ್ ಸೊಸೈಟಿಯ ಅಧಿಕಾರದ ಕಿತ್ತಾಟ 10 ತಿಂಗಳು ಕಾನೂನು ಬಾಹಿರವಾಗಿ ಅಧಿಕಾರದಲ್ಲಿದ್ದು ಆರ್ ಟಿ ದೇವೇಗೌಡ ಇರ್ಬೋದು, ಅವರ ಆಪ್ತರಾಗಿರುವಂತಹ ಸಿ ಆರ್ ಜಗದೀಶ್ ಇರ್ಬೋದು, ಅವರ ಆಪ್ತರಾಗಿರುವಂತಹ ಖಜಾಂಚಿ ಆಗಿದ್ದಂತಹ ಪಾರ್ಶ್ವನಾಥ್, ಕಾನೂನು ಬಾಹಿರ. ಮಲೆನಾಡು ಎಜುಕೇಷನ್ ಸೊಸೈಟಿಯ ಈ ಅಧಿಕಾರ ಸಂಘರ್ಷದ ಸಂದರ್ಭದಲ್ಲಿ ಆರ್ ಟಿ ದೇವೇಗೌಡ ಟೀಮ್ ಮಾಡಿದಂತಹ ಕುತಂತ್ರ ಇದೆಯಲ್ಲ, ಅದನ್ನ ಗಮನಿಸಿದಂಥ ಸಂದರ್ಭದಲ್ಲಿ ನಮಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ, ಆಗ ಸ್ಪೀಕರ್ ಬೋಪಯ್ಯ ಇದ್ರು, ಆ ಸಂದರ್ಭದಲ್ಲಿ ಈ ಪಕ್ಷೇತರ ಸದಸ್ಯರನ್ನ ಪಕ್ಕಕ್ಕಿಟ್ಟು ವಿಶ್ವಾಸಮತ ಯಾಚನೆಯ ಪ್ರಯತ್ನ ನಡೀತು. ಆ ಸಂದರ್ಭದಲ್ಲಿ ಗೂಳಿಹಟ್ಟಿ ಶೇಖರ್ ಇರ್ಬೋದು, ಇತರೆ ಸದಸ್ಯರೆಲ್ಲ ಆ ಸ್ಟೇಜ್ ಮೇಲೆ ಮೇಜ್ ಮೇಲೆ ಹತ್ತಿ ಬಟ್ಟೆ ಎಲ್ಲ ಹರ್ಕೊಂಡ್ರು. ಅದೇ ಥರದ ಕುತಂತ್ರದ ಮಾರ್ಗವನ್ನ ಆರ್ ಟಿ ದೇವೇಗೌಡ ಟೀಮ್ ಮಲೆನಾಡು ಎಜುಕೇಷನ್ ಸೊಸೈಟಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅನುಸರಿಸಿತ್ತು. ಬಟ್ ದೊಡ್ಡ ಮುಖಭಂಗ ಆರ್ ಟಿ ದೇವೇಗೌಡ ಟೀಮ್ಗೆ, ದೊಡ್ಡ ಮುಖಭಂಗ. 24 ಸದಸ್ಯರ ಪೈಕಿ 14 ಮಂದಿ ಸದಸ್ಯರು ಅಶೋಕ್ ಹಾರ್ನಳ್ಳಿ ತಂಡದ ಪರವು, ಉಳಿದ 10 ಮಂದಿ ಸದಸ್ಯರು ಆರ್ ಟಿ ದೇವೇಗೌಡ ತಂಡದ ಪರ ಇದ್ದಾರೆ. ಈಗ ಅಲ್ಲಿಗೆ ಆರ್ ಟಿ ದೇವೇಗೌಡ ಹಿಡಿತ ಮಲೆನಾಡು ಎಜುಕೇಷನ್ ಸೊಸೈಟಿಯಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಿದೆ. ಮಲೆನಾಡು ಎಜುಕೇಷನ್ ಸೊಸೈಟಿಯಲ್ಲಿ ಈಗ ಅಶೋಕ್ ಹಾರ್ನಳ್ಳಿ ತಂಡದ ಅಧಿಕಾರದ ಆರಂಭ ಆಗಿದೆ. ಸೊ ಅಧಿಕಾರ ಸಂಘರ್ಷಕ್ಕೆ ಇದು ತಾರ್ಕಿಕ ಅಂತ್ಯ ಸಿಕ್ಕಿರುವಂಥದ್ದು. ಮಲೆನಾಡು ಎಜುಕೇಷನ್ ಸೊಸೈಟಿಯಲ್ಲಿ ಈ ಅಧಿಕಾರ ಸಂಘರ್ಷ ಏನಿತ್ತು, ಇದರ ಕಾರಣ ಹಾಸನದಲ್ಲಿ ಇನ್ನೊಂದು ಕಾಲೇಜ್ ಇದೆ, AVK ಕಾಲೇಜ್ ಅಂತ. ಆ AVK ಕಾಲೇಜಿನಲ್ಲೂ ಕೂಡ ಆರ್ ಟಿ ದೇವೇಗೌಡ ಟೀಮ್ ಹೋಗಿ ಸಾಕಷ್ಟು ಅಲ್ಲಿ ಕಿರುಕುಳವನ್ನು ಕೊಟ್ಟಿತ್ತು. ಅಲ್ಲಿ PUC ವಿದ್ಯಾರ್ಥಿಗಳಿಗೆ ಕಿರುಕುಳವನ್ನು ಕೊಟ್ಟಿತ್ತು. ಅಲ್ಲಿ ಪಾಠ ಮಾಡುವಂತಹ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ ಕಿರುಕುಳವನ್ನು ಕೊಟ್ಟಿದ್ರು ಆರ್ ಟಿ ದೇವೇಗೌಡ ಟೀಮ್ ಅವರು. ಏನೆಲ್ಲ ಮಾಡಬೇಕು ಎಲ್ಲ ಕುತಂತ್ರಗಳನ್ನು ಮಾಡಿದ್ರು. ಆದರೆ ಕಾನೂನು ಹೋರಾಟದ ಮುಂದೆ ಆರ್ ಟಿ ದೇವೇಗೌಡ ತಂಡದ ಕುತಂತ್ರಗಳು ಸಕ್ಸಸ್ ಆಗಲಿಲ್ಲ. ಹಿನ್ನಡೆಯಾಗಿದೆ, ಸೋಲಾಗಿದೆ. ಬರೀ ಹಿನ್ನಡೆಯಲ್ಲ, ಸೋಲಾಗಿದೆ, ದೊಡ್ಡ ಮುಖಭಂಗ ಆಗಿದೆ ಆರ್ ಟಿ ದೇವೇಗೌಡ, ಸಿ ಆರ್ ಜಗದೀಶ್ ಮತ್ತು HD ಪಾರ್ಶ್ವನಾಥ್ ಟೀಮಿಗೆ.